ಶಿವಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, ರಾಯಚೂರು. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಯಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ. ಎಐಸಿಸಿ ಅಧ್ಯಕ್ಷ ಶಿವರಾಜ್ ತಂಗಡಗಿಯಿಂದ ಬೇಜವಾಬ್ದಾರಿ ಹೇಳಿಕೆ. ವೀರನಗೌಡ ಲೆಕ್ಕಿಹಾಳ. ಆಗಸ್ಟ್ 20ರಂದು ದೇವರಾಜ ಅರಸು ಜಯಂತಿ. ಎಲ್ಲ ಸಮುದಾಯ ಜನರು ಭಾಗವಹಿಸಿ. ಕೇಶಾಂತಪ್ಪ. 21ರಂದು ಕರ್ನಾಟಕ ಸಂಘದಲ್ಲಿ ಸುಸ್ವರಂ. ನಾಗರಾಜಾಚಾರ್ಯರಿಂದ ಉಪನ್ಯಾಸ. ಮುರಳೀಧರ್ ಕುಲಕರ್ಣಿ. ಆಗಸ್ಟ್ 20ರಂದು ಆದಿಲ್ ಶಾಹಿ ನಾಟಕ ಕೃತಿ ಬಿಡುಗಡೆ. ಖುಷಿ ಹೊಸಮನಿ. ಮತ್ತು ಕೇಂದ್ರ ಬಸ್ ನಿಲ್ದಾಣದ ಛತ್ತಿನ ಪದರು ಕಳಚಿ ಬಿದ್ದು ತಪ್ಪಿದ ಅನಾಹುತ. ಆತಂಕದಲ್ಲಿ ಪ್ರಯಾಣಿಕರು. ವಾರ್ತೆಗಳ ವಿವರ. ತುಂಗಭದ್ರಾ ಜಲಾಶಯದ 6 ಕ್ರಸ್ಟ್ ಗೇಟ್ ನಿರ್ವಹಣೆಯಾಗುತ್ತಿಲ್ಲ ಎಂದು ಹೇಳುವ ಮೂಲಕ ಕೊಪ್ಪಳ ಉಸ್ತುವಾರಿ ಸಚಿವ ಹಾಗೂ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಶಿವರಾಜ್ ತಂಗಡಗಿ ಬೇಜವಾಬ್ದಾರಿ ಹೇಳಿಕೆ ನೀಡಿ ರೈತರಲ್ಲಿ ಆತಂಕ ಮೂಡಿಸಿದ್ದಾರೆ. ಕೂಡಲೇ 4 ಜಿಲ್ಲೆಗಳ ಸಚಿವರುಗಳು, ಶಾಸಕರುಗಳು ಸರ್ಕಾರ ಮೇಲೆ ಒತ್ತಡ ಹಾಕಿ ಆತಂಕ ದೂರ ಮಾಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್ ಹೇಳಿದರು. ತುಂಗಭದ್ರಾ ಜಲಾಶಯದ 6 ಕ್ರಸ್ಟ್ ಗೇಟ್ ನಿರ್ವಹಣೆಯಾಗುತ್ತಿಲ್ಲ ಎಂದು ಹೇಳುವ ಮೂಲಕ ಕೊಪ್ಪಳ ಉಸ್ತುವಾರಿ ಸಚಿವ ಹಾಗೂ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಶಿವರಾಜ್ ತಂಗಡಗಿ ಬೇಜವಾಬ್ದಾರಿ ಹೇಳಿಕೆ ನೀಡಿ ರೈತರಲ್ಲಿ ಆತಂಕ ಮೂಡಿಸಿದ್ದಾರೆ. ಕೂಡಲೇ 4 ಜಿಲ್ಲೆಗಳ ಸಚಿವರುಗಳು, ಶಾಸಕರುಗಳು ಸರ್ಕಾರ ಮೇಲೆ ಒತ್ತಡ ಹಾಕಿ ಆತಂಕ ದೂರ ಮಾಡಬೇಕೆಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಣೆಕಟ್ಟಿನ ಸುರಕ್ಷತೆಯ ಕುರಿತು ತಜ್ಞರು ನೀಡಿರುವ ವರದಿ ಸರ್ಕಾರದ ಬಳಿ ಇದ್ದು ಪೂರ್ವ ಮಾಹಿತಿ ಇದ್ದರೂ ಹೇಳದೆ ಜಲಾಶಯ ಭರ್ತಿಯಾಗಿ ನಿಂತಿರುವಾಗ ಗೇಟ್ ಶಿಥಿಲವಾಗಿದೆ ಎಂದು ಆತಂಕ ಮೂಡಿಸಿದ್ದಾರೆ. ರಾಜ್ಯ ಸರ್ಕಾರ ಸಕಾಲದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸದಿದ್ದರೆ ಸವಾಲೇ ಉದ್ಭವಿಸುತ್ತಿರಲಿಲ್ಲ. 59 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಗೇಟ್ಗಳನ್ನು ದುರಸ್ತಿಗೆ ಟೆಂಡರ್ ಕರೆದು ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದೆ ಇರುವುದರಿಂದ ಯಾವೊಬ್ಬ ಗುತ್ತಿಗೆದಾರರು ಭಾಗವಹಿಸಿಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯತೆ ರೈತರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ ಆಗಸ್ಟ್ ತಿಂಗಳಲ್ಲಿಯೇ 19 ಕ್ರಸ್ಟ್ ಗೇಟ್ ಕಿತ್ತಿ ಹೋಗಿತ್ತು. 3 ತಿಂಗಳ ಅವಧಿಯಲ್ಲಿ 33 ಗೇಟ್ 11 ಜನ ಗುತ್ತಿಗೆದಾರರಿಗೆ ನೀಡಿ ದುರಸ್ತಿಗೊಳಿಸಬಹುದಿತ್ತು. ಆದರೆ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ ಹೊರತು ರೈತರ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿಲ್ಲ ಎಂದರು. ರೈತರನ್ನು ಅಂಜಿಸಲು 6 ಗೇಟ್ ಲಾಕ್ ಆಗಿವೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದ್ದಾರೆ. ಏನಾದರೂ ಅಪಾಯವಾದಲ್ಲಿ ಪ್ರತಿ ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಾಗುತ್ತದೆ ಎಂದು ಆಗ್ರಹಿಸಿದರು. 2 ಬೆಳೆಗಳಿಗೆ ನೀರು ಪೂರೈಸುವ ಭರವಸೆ ರಾಜ್ಯ ಸರ್ಕಾರ ನೀಡಬೇಕು. ಅನಗತ್ಯ ವಿವಾದ ಸೃಷ್ಟಿಸಿರುವ ಶಿವರಾಜ್ ತಂಗಡಗಿಯವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿದಂತೆ ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿ ಸಚಿವರು, ಶಾಸಕರುಗಳು ಸರ್ಕಾರದ ಮೇಲೆ ಅಧಿವೇಶನದಲ್ಲಿ ಚರ್ಚಿಸಿ ಆತಂಕ ದೂರ ಮಾಡಬೇಕೆಂದರು. 15ನೇ ತಾರೀಕಿನ ದಿನ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವರಾಜ್ ತಂಗಡಗಿ ಅವರು ಒಂದು ಬೇಜವಾಬ್ದಾರಿ ಇರತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ರೈತರು ರಸಗೊಬ್ಬರಗಳು ಸಿಗದೆ ಈ ಭಾಗದಲ್ಲಿ 1ಕ್ಕೆ 2ರಷ್ಟು ಹಣವನ್ನು ನೀಡಿ ಕಾಳಸಂತೆಯಲ್ಲಿ ಇವತ್ತು ರಸಗೊಬ್ಬರವನ್ನು ಖರೀದಿ ಮಾಡಿ ಇವತ್ತು ಎಲ್ಲ ಬೆಳೆಗಳಿಗೆ ಹಾಕಿ ರೈತರು ಏನೋ ಈ ಒಂದು ಲಾಭದಾಯಕ ಬೆಳೆ ಬೆಳಿತೀವಿ ಅನ್ನತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಶಿವರಾಜ್ ತಂಗಡಗಿ ಅವರು ಈ ಒಂದು ನೀರಿನ ನಿರ್ವಹಣೆ ಬಗ್ಗೆ ಒಂದು ಬೇಜವಾಬ್ದಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹಿಂದೆ ಆಗಸ್ಟ್ ತಿಂಗಳಲ್ಲಿ
ಗೇಟ್ ಕಿತ್ತೋಗಿರ್ತಕ್ಕಂಥದ್ದು, ಹಾಗೆ ಆ ಗೇಟನ್ನು ರಿಪೇರಿ ಮಾಡಿರ್ತಕ್ಕಂಥದ್ದು. ಹಾಗೆ ಹಿಂದೆ ಕೇಂದ್ರದ ತಂಡ ಬಂದು ಈ ಗೇಟ್ಗಳೆಲ್ಲವೂ ಕೂಡ ರಿಪ್ಲೇಸ್ ಮಾಡಬೇಕು ಅಂತಕ್ಕಂಥದ್ದ ಮಾಹಿತಿಯನ್ನ ವರದಿಯನ್ನ ಅವರು ಕೊಟ್ಟೋಗಿರ್ತಕ್ಕಂಥದ್ದು ಇತಿಹಾಸ. ಆದಾಗ್ಯೂ ಕೂಡ ಬೇಸಿಗೆಯಲ್ಲಿ 3 ತಿಂಗಳ ಕಾಲ ಯಾವುದೇ ಕಾಮಗಾರಿಯನ್ನ ತೆಗೆದುಕೊಳ್ಳದೆ ದಿಢೀರಾಗಿ ಈ ರೈತರು ಆತಂಕಕ್ಕೊಳಗಾಗುವ ನಿಟ್ಟಿನಲ್ಲಿ ಇವತ್ತು ಇಂಥ ಬೇಜವಾಬ್ದಾರಿತಂತ ಹೇಳಿಕೆಯನ್ನು ನೀಡತಕ್ಕಂಥ ಸಚಿವರನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕಂತಕ್ಕಂಥದ್ದು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತು ಅವರಿಗೆ ಸಂಪೂರ್ಣ ಮಾಹಿತಿ ಇತ್ತು. ಸುಮ್ಮನೆ ಈಗ ಅವರು ಕೇಂದ್ರ ಸರ್ಕಾರ ನಮ್ಮನ್ನ ಅದು ಪರ್ಮಿಷನ್ ಕೊಡಬೇಕು ಹಾಗೆ ಹೀಗೆ ಅಂತೇನೋ ಹೇಳಿದವರು. ಕೇಂದ್ರ ಸರ್ಕಾರ ಯಾವ ಅನುಮತಿಯೂ ಅವರಿಗೆ ಬೇಕಾಗಿಲ್ಲ. ಅಲ್ಲಿ ತಜ್ಞರ ಸಮಿತಿ ಇರುತ್ತೆ, ಅವರು ಆ ಚೇರ್ಮನ್ಗೆ ಅಲ್ಲಿ ಅಧ್ಯಕ್ಷರಿರ್ತಾರೆ, ಅವರು ಬಿಟ್ರೆ ಒಟ್ಟಾರೆ ಇದರ ನಿರ್ವಹಣೆ ರಾಜ್ಯ ಸರ್ಕಾರದ ಹೊಣೆಯಾಗಿರುತ್ತೆ. TB ಡ್ಯಾಮ್ ಕಮಿಟಿ ಏನಿದೆ, ಬೋರ್ಡ್ ಏನಿದೆ, ಆ ಬೋರ್ಡ್ನಲ್ಲಿ ತೆಲಂಗಾಣ, ಆಂಧ್ರ ಮತ್ತು ರಾಜ್ಯದ ಕಾರ್ಯದರ್ಶಿಗಳು ಇವರೇ ಇರ್ತಾರೆ ಬೋರ್ಡ್ನಲ್ಲಿ. ಈಗಾಗಲೇ ಬೋರ್ಡ್ ಕೂಡ ಅದನ್ನ ರಿಪೇರಿ ಮಾಡಲಿಕ್ಕೆ ಅನುಮತಿಯನ್ನು ಮಾಡಲಾಗಿದೆ. ಇದೇನು ದೊಡ್ಡ ಅಮೌಂಟ್ ಏನಿಲ್ಲ, ಕೇವಲ 59 ಕೋಟಿ ರೂಪಾಯಿ ಅಮೌಂಟ್. ಇವತ್ತು ಅದನ್ನ ಒಬ್ಬ ಗುತ್ತಿಗೆದಾರನಿಗೆ ಕೊಡದೆ ಅದನ್ನ ಬೇರೆ ಬೇರೆ ಗುತ್ತಿಗೆದಾರರಿಗೆ ಈಗ ಅದನ್ನ ವಿಂಗಡಿಸಿ ಒಬ್ಬೊಬ್ಬರಿಗೆ ಒಂದು 3 ಗೇಟ್ನಲ್ಲಿ ಒಂದು 10 ಮಂದಿಗೆ ಕೊಟ್ಟರೆ ಬೇಗನೆ ಕೆಲಸ ಆಗ್ತದೆ. ಇವತ್ತು ಅದು ಯಾವುದೇ ಮಾಡದೆ ಈ ದಿಢೀರಂತೆ ಈಗ ಗೇಟ್ಗಳು ಬೆಂಡ್ ಆಗಿದ್ದಾವೆ, ಎತ್ತಕ್ಕೆ ಬರೋದಿಲ್ಲ, ಈಗ ನಾವು ಒಂದೇ ಬೆಳೆಗೆ ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನ ಎಷ್ಟು ಸರಿಯಾದ ಹೇಳಿಕೆ ಅಂತಕ್ಕಂಥದ್ದನ್ನ ನಾನು ಸನ್ಮಾನ್ಯ ಸಚಿವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಗೊತ್ತಿತ್ತು ಸಂಪೂರ್ಣವಾಗಿ ಈ ಗೇಟ್ಗಳು ನಡೆಯೋದಿಲ್ಲ, ಈ ಗೇಟ್ಗಳು ಈ ವರ್ಷನೇ ಇದಕ್ಕೆ ಆಯುಷ್ಯ ಕಡಿಮೆ ಇದೆ ಅನ್ನೋದನ್ನ ನಿಮಗೆಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಯಾಕಂದ್ರೆ 100 TMC 133 TMC ಇರ್ತಕ್ಕಂಥ ಡ್ಯಾಮ್ಗೆ ಹೂಳು ತುಂಬಿ 100 TMC ನೀರು ತುಂಬಿದ್ವಿ. ಆ 100 TMC ನೀರಿನಲ್ಲಿ ಮತ್ತೆ 80 TMC ತುಂಬಬೇಕಾಗಿದೆ. ಯಾಕಂದ್ರೆ ಗೇಟ್ಗಳು ಭದ್ರವಾಗಿಲ್ಲ ಅನ್ನೋ ಒಂದು ಕಾರಣಗಳಿಂದ. ಆ ಗೇಟ್ಗಳು ಭದ್ರವಾಗಿಲ್ಲ ಅನ್ನೋ ಕಾರಣಕ್ಕೆ ಈಗ 80 TMC ತುಂಬಿದವರು ಈಗ ನೀವು ಜನರಿಗೆ 80 ಅಂತೇಳಿ ಈಗ ಅದು ಇನ್ನೂ ಏನಾದ್ರೂ ಕಿತ್ತೋಗೋರಿಗೆ 60ಕ್ಕೆ ನಿಲ್ಲಿಸ್ತಿರೋ ಏನು 50ಕ್ಕೆ ನಿಲ್ಲಿಸ್ತಿರೋ ದೇವರಿಗೆ ಬರು. ಹೀಗಾಗಿ ನಿಮಗೆ ಆತಂಕ ಇದೆ. ನೀವು ನೀರನ್ನ ಶೇಖರಣೆ ಮಾಡುವಲ್ಲಿ ನೀವು ಎಡವಿರೋದ್ರಿಂದ ನಿಮ್ಮಲ್ಲಿ ಆತಂಕ ಇದೆ. ಆ ಆತಂಕ ಇಟ್ಕೊಂಡೆ ನೀವು ಈಗ ಬೆಳೆಗಳಿಗೆ ನೀರು ಸಿಗಲ್ಲ ಅಂತೇಳಿ. ಯಾಕೆ ಇನ್ನೂ ಮಳೆಗಳು ಸಂಪೂರ್ಣ ಮಳೆ ಆಗ್ತಾ ಇದಾವ. ಈಗ ನೀರು ಡ್ಯಾಮಿಗೆ ನಿರಂತರವಾಗಿ ಹರಿದು ಬರ್ತಾ ಇದೆ. ಈಗ ಹೊರಗಡೆ ನೀರು ಹೋದ್ರೂ ಕೂಡ ನೀರು ಇನ್ನೂ ಉಳಿದಿದೆ. ಈಗಲೇ ನೀವು ಯಾಕೆ ನಿರ್ಧಾರ ಮಾಡ್ತೀರಿ 2ನೇ ಬೆಳೆಗೆ ನೀರು ಆಗಲ್ಲ ಅಂತ? ಒಂದ್ ವೇಳೆ 2ನೇ ಬೆಳೆಗೆ ನೀರು ಆಗಲ್ಲ ಅಂತ ನೀವು ಹೇಳಿದ್ರೆ ಎಕರೆಗೆ 1 ಲಕ್ಷ ರೂಪಾಯಿ ನೀವೇ ಪರಿಹಾರ ಕೊಡ್ಬೇಕಿಲ್ಲ. ಇಲ್ಲಿರ್ತಕ್ಕಂಥ ರೈತರಿಗೆ 1 ಎಕರೆ 1 ಲಕ್ಷ ಪರಿಹಾರ ನೀವು ಸರ್ಕಾರ ಘೋಷಣೆ ಮಾಡ್ಬೇಕು. ನಿಮ್ ಮನಸ್ಸೋ ಇಚ್ಛೆ ನೀವು ಒಂದೇ ಬೆಳೆಗೆ ನೀರು ಕೊಡ್ತೀವಿ, ಇನ್ನೊಂದು ಬೆಳೆಗೆ ಕೊಡಕ್ ಆಗೋದಿಲ್ಲ ಅಂತಕ್ಕಂಥದ್ದು ಎಷ್ಟು ಸರಿಯಾದಂಥದ್ದು. ಹಾಗಾದ್ರೆ ನೀವು ಈ ಡ್ಯಾಮ್ ನ ನಿರ್ವಹಣೆ ಮಾಡುವಲ್ಲಿ, ನೀರಿನ ಶೇಖರಣೆ ಮಾಡುವ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ಎಡವಿದಿರಂತಕ್ಕಂಥದ್ದನ್ನ ನೀವು ಜಗಜ್ಜಾಹಿರವಾಗಿ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನಿಮ್ಮ ಕೆಲಸ ಏನು? ನೀವೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ, ಆ ಒಂದು ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಏನು? ಆ ಜವಾಬ್ದಾರಿಯನ್ನು ನಿಭಾಯಿಸೋದು ಆಗೋದಿಲ್ಲ ಅಂದ್ರೆ ನೀವಾದ್ರೂ ರಾಜೀನಾಮೆ ಕೊಟ್ಟು ತಕ್ಷಣ ಹೊರಗಡೆ ಬನ್ನಿ. ಇವತ್ತು ರೈತರು ನಿಮ್ಮ ಏರಿಕೆ ಬಂದರಿಂದ ಆತಂಕದಲ್ಲಿದ್ದಾರೆ. ಹಾಗೆ ನಾನು ಇಲ್ಲಿರ್ತಕ್ಕಂಥ 4 ಜಿಲ್ಲೆಗಳು, ಇವತ್ತು ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 4 ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ಕಾಂಗ್ರೆಸ್, ಬಿಜೆಪಿ, JDS ಎಲ್ಲ ಶಾಸಕರು ಪಕ್ಷಾತೀತವಾಗಿ ಇದನ್ನ ಚರ್ಚೆ ಮಾಡಬೇಕು. ನೀರಾವರಿ ಸಚಿವರ ಜೊತೆ ಪುತ್ರ ತಗೋಬೇಕು. ಯಾಕಂದ್ರೆ ಈಗ ಅಧಿವೇಶನ ನಡೆದರೆ ಹಿಂದೆ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ಬಂದು ಇದಕ್ಕಾಗಲೇ ಪರ್ಮಿಷನ್ ನೀಡಲಾಗಿದೆ, ಇದನ್ನ ನಾವು ಬೇಸಿಗೆಯಲ್ಲಿ ಇದನ್ನ ಎಲ್ಲಾ ಗೇಟ್ಗಳನ್ನ ಬದಲಿ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟೋದು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ನೆಲಹಾಳ ಮಾತನಾಡಿ,
ತುಂಗಭದ್ರಾ ಜಲಾಶಯದ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಗೇಟ್ಗಳ ದುರಸ್ತಿ ಟೆಂಡರ್ ಸಕಾಲದಲ್ಲಿ ನಡೆಸದೇ ಇರುವುದೇ ಅಪಾಯಕ್ಕೆ ಕಾರಣವಾಗಿದೆ. ರೈತರ ದಿಕ್ಕು ತಪ್ಪಿಸುವ ಕೆಲಸ ಸಚಿವರು ಮಾಡಿದ್ದಾರೆ. ಮತ್ತೊಂದು ಕಡೆ ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾದರೂ ತಡೆಯಲು ಮುಂದಾಗುತ್ತಿಲ್ಲ. ರೈತರು ದುಪ್ಪಟ್ಟು ಬೆಲೆಗೆ ಖರೀದಿಸಬೇಕಿದೆ. ಕೂಡಲೇ ರಾಜ್ಯ ಸರ್ಕಾರ ತುಂಗಭದ್ರಾ ಜಲಾಶಯದ ನೀರಿನ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಅಧಿಕಾರಿಗಳು ಕೊಟ್ಟ ಮಾಹಿತಿ ಮೇಲೆ ಈ ಒಂದು ಗೇಟ್ಗಳು ಭಾಗ್ಯಗಳ ಬಗ್ಗೆ ಮತ್ತು ತೆಗಲಿಕ್ಕೆ ಸಾಧ್ಯ ಇಲ್ಲ, ಕೇವಲ 1-2 ಫೀಟ್ ಮಾತ್ರ ಎತ್ತಬಹುದು. ಉಳಿದ ಗೇಟ್ಗಳ ಮುಖಾಂತರ ಹೆಚ್ಚುವರಿ ನೀರನ್ನು ನಾವು ಕಳಿಸ್ತೇವೆ. 1.5 ಲಕ್ಷ TMC ನೀರೇನಾದರೂ ಹೊರಗಡೆ ಬಂತು ಅಂದರೆ 1.5 ಲಕ್ಷ ಕ್ಯೂಸೆಕ್ಸ್ ಏನಾದರೂ ಒಳಗಡೆ ಬಂತಂದರೆ ಡಿಸ್ಚಾರ್ಜ್ ಮಾಡಿ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಒಂದು ಟೆಕ್ನಿಕಲ್ ವಿಷಯಗಳನ್ನು ಹೇಳಿ ನಮ್ಮ ರೈತ ಸಮುದಾಯದಲ್ಲಿ ಏನು ಆತಂಕ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಈಗ ಅವರೇ ಮತ್ತೆ ನಾನು ಹೇಳಿ ತಪ್ಪಾಯ್ತಂದ್ರೂ ಕೂಡ ರೈತರು ನಂಬತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ 1.5 ತಿಂಗಳ ಬೆಳೆ ಆಗಿದೆ, ಭತ್ತ, ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಗಳು. ಈ ಮಳೆಯಲ್ಲಿ ಒಂದು ಸ್ವಲ್ಪ ಗದ್ದೆಗೆ ನೀರಿನ ಬಗ್ಗೆ ಅಷ್ಟೊಂದೇನು ಆಸಕ್ತಿ ವಹಿಸಲ್ಲ ಅಂದ್ರೂ ಕೂಡ ಈ ಒಂದು ಮಳೆ ವಾತಾವರಣ ಮುಗಿದ್ರೆ ನನಗೆ ಮುಂದೆ ಆ ನೀರಿನಿಂದಲೇ ಉಳಿದ ಒಂದು ಕಡಾವಳಿವರೆಗೂ ನೀರನ್ನ ಒಂದು ಆಶ್ರಯಿಸತಕ್ಕಂಥದ್ದು ಇರೋದ್ರಿಂದ ದಿಢೀರನೆ ಆ ಒಂದು ತಜ್ಞರ ಸಮಿತಿ ಏನು ಬಂದು ನೋಡಿತ್ತು ಅವರನ್ನೇ ಮತ್ತೆ ರಿಕ್ವೆಸ್ಟ್ ಮಾಡಿ ಕರೆಸಿ ಅಲ್ಲಿ ಮತ್ತೊಂದು ಸಲ ಅದನ್ನು ನೋಡಿ ಅಧ್ಯಯನ ಮಾಡಿ ಅವರ ಮುಖಾಂತರ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ರೈತರಲ್ಲಿ ಇರ್ತಕ್ಕಂಥ ಆತಂಕವನ್ನ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ICC ಸಭೆ 27/6/2025 ಮಾಡಬೇಕಾದಾಗ ಅವರಿಗೆ ಈ ಒಂದು ಸೇಫ್ಟಿ ಕಮಿಟಿ ಬಂದು ನೋಡಬೇಕಿತ್ತು. ಅವರೆಲ್ಲ ಮಾಹಿತಿ ಕೂಡ ಅವ್ರ ಟೇಬಲ್ ಮುಂದೆನೇ ಇತ್ತು. ಆದಾಗ್ಯೂ ಕೂಡ ಬಡ್ಡಧೈರ್ಯ ಮಾಡಿ ಒಂದು 80 TMC ನೀರನ್ನು ತುಂಬಬಹುದು ಮುಂದಿನ ಇದರಲ್ಲಿ ಅಂತೇಳಿ ತುಂಬತಕ್ಕಂಥ ವ್ಯವಸ್ಥೆ ಮಾಡಿ ಮತ್ತು ನೀರನ್ನು ಆಗಿದ್ದಾಗಲೇ ಡಿಸ್ಚಾರ್ಜ್ ಮಾಡಿ ಆ ಬರೋ ನೀರನ್ನೆಲ್ಲ ಖಾಲಿ ಮಾಡ್ತಾ ಇದ್ರು ಕೂಡ ದೈವಿಚ್ಛೆಯಿಂದ ಈ ಸಲ ತುಂಬಾ ಮಳೆಗಾಲ ಮಲೆನಾಡಿನಲ್ಲಿ ಕೂಡ ಆಗಿರೋದ್ರಿಂದ ನಿರಂತರವಾಗಿ ಎಲ್ಲೂ 25,000 ಕ್ಯೂಸೆಕ್ಸ್ಗಿಂತ ಕೆಳಗಡೆ ಬಂದೇ ಇಲ್ಲ ಇಲ್ಲಿವರೆಗೆ. ಮತ್ತೆ ಇವತ್ತು ನಿನ್ನೆ ಒಂದು ವರದಿ ಪ್ರಕಾರ 1 ಲಕ್ಷ ದಾಟ್ತಾ ಇದೆ. ಇದೇನಾದ್ರೂ ಮಳೆ ಹೀಗೆ ಮುಂದುವರೆದ್ರೆ 1.5 ಲಕ್ಷ ಅವ್ರು ಏನು ಹೇಳಿದ್ರು ಅದು ಅಕಸ್ಮಾತ್ 2 ಲಕ್ಷಕ್ಕೆ ಏನಾದರೂ ಇಂಪ್ರೂವ್ ಅಂತಂದ್ರೆ ಅವ್ರು ಹೇಳಿದ್ದು ಸತ್ಯನೂ ಆಗ್ತಕ್ಕಂಥ ಒಂದು ಆಘಾತಕಾರಿ ಅಂಶ ಕೂಡ ಇದೆ. ಹಾಗಾಗಿ ಅವ್ರು ಏನೇ ಹೇಳಿದ್ರು ಕೂಡ ಅಲ್ಲಿ ಅಧಿಕಾರಿಗಳ ಒಂದು ಮಾಹಿತಿ ಮೇಲೆನೇ ಹೇಳಿದ್ದಾರೆ. ಅದರಲ್ಲಿ ಏನೋ ಒಂದು ಗುಮಾನಿ ಅಂಶ ಇದೆ. ಹಾಗಾಗಿ ಅದನ್ನ ಹೇಳೋದನ್ನೇ ಬೇರೆ ಯಾವುದೋ ಒಂದು ನೆಪಗಳನ್ನು ಹೇಳಿ ಪ್ರೆಸ್ ಮೀಟ್ ಅನ್ನ ಮುಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಂಗಡಿಯವರು ಮಾಡಿದ್ದಾರೆ. ದಯವಿಟ್ಟು ಸರ್ಕಾರದಲ್ಲಿ ವಿನಂತಿ ಏನಂದ್ರೆ ಈಗಿಂದೀಗಲೇ ಕೇಂದ್ರ ಸರ್ಕಾರಕ್ಕೆ ಮತ್ತು ಆ ಒಂದು ಸೇಫ್ಟಿ ಮೆಷರ್ಸ್ ಕಮಿಟಿ ಏನಿದೆ ಅವರನ್ನ ಮತ್ತೊಮ್ಮೆ ಕಾಲ್ ಆಫ್ ಮಾಡಿ ಅವರನ್ನೇ ಕರೆಸಿ ಈಗಿರ್ತಕ್ಕಂಥ ಪ್ರಸ್ತುತ ಅವರ ಒಂದು ಮಾರ್ಗದರ್ಶನದಲ್ಲಿ 80 ಫೀಟ್ ನೀರನ್ನು ತುಂಬಿಸಿದ್ದೀವಿ, ಅದರ ಮುಂದಿನ ಸ್ಥಿತಿಗತಿಗಳು ಏನು, ಅದರ ಬಾಳಿಕೆ ಎಷ್ಟು ಮತ್ತು ಇದು ಈ ಒಂದು ಸೀಸನ್ಗೆ ಅಥವಾ ಮುಂದಿನ ಸೀಸನ್ ವರೆಗೂ ನಡೆಯುತ್ತಾ ಅನ್ನೋದ್ರ ಮೇಲೆ ಕೂಲಂಕುಷವಾಗಿ ಅಧ್ಯಯನ ಮಾಡಿಸಿ ಅವರ ಮುಖಾಂತರನೇ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ನಮ್ಮ ರೈತ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ಒಂದು ಮಾಹಿತಿಯನ್ನು ಒದಗಿಸಿಕೊಡ್ಬೇಕು. ಆವಾಗ ಮಾತ್ರ ಈ ಒಂದು ಸಾಲ ಸೂಲ ಮಾಡಿ ಇವತ್ತು ಕೃಷಿಯಲ್ಲಿ ನಂಬಿಕೊಂಡು ಬಂದಿರ್ತಕ್ಕಂಥ ನಮ್ಮ ರೈತ ಸಮುದಾಯಕ್ಕೆ ಸ್ವಲ್ಪ ಆತಂಕ ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ವಿಪಿ ರೆಡ್ಡಿ, ಸಂತೋಷ್ ರಾಜ್ಗುರು ಇದ್ದರು. ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ ಟಿ. ದೇವರಾಜ ಅರಸು ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಎಲ್ಲ ಸಮುದಾಯದ ಜನರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ. ಶಾಂತಪ್ಪ ಮನವಿ ಮಾಡಿದರು. ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಎಲ್ಲ ಸಮುದಾಯ ಜನರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ. ಶಾಂತಪ್ಪ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉಳುವವನೇ ಭೂ ಒಡೆಯ, ಜೀತ ಮುಕ್ತಿ ಸೇರಿದಂತೆ ಅನೇಕ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ನೀಡಿರುವ ದೇವರಾಜು ಅರಸು ಇವರು ಹಿಂದುಳಿದ ವರ್ಗಗಳು ಸೇರಿದಂತೆ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸಿರುವುದು ಇತಿಹಾಸ. ಅವರ ಕಾರ್ಯಕ್ರಮಗಳಿಂದ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿದ್ದು ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸಿರುವ ದೇವರಾಜು ಅರಸು ಇವರು 1972ರಿಂದ 1982ರವರೆಗೆ ಅರಸು ಯುಗವೆಂದು ಕರೆಯಲಾಗುತ್ತಿದೆ. ಜಯಂತಿ ಅಂಗವಾಗಿ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದವರೆಗೆ ಭಾವಚಿತ್ರದ ಮೆರವಣಿಗೆ ನಡೆಯುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲಾ ಸಮುದಾಯದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಶೋಷಿತ ಸಮುದಾಯಗಳ ಮತ್ತು ಎಲ್ಲ ಸಮುದಾಯಗಳ
ಶ್ರೀಮಂತ ನಾಯಕರು ಯುವರಾಜ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಗೆ ಎಲ್ಲರೂ ಹಾಜರಿದ್ದೇವೆ. ಯುವರಾಜ್ ಅವರು 72ರಿಂದ 82ವರೆಗೆ ಅದೊಂದು ದೇವರಾಜ ಯುಗ ಅಂತೇಳಿ ಆಗಿನ ದಿನಗಳಲ್ಲಿ ದೊಡ್ಡ ಒಂದು ಪ್ರಚಾರದಲ್ಲಿ ಇತ್ತು. ಈಗ ಅವರ ಒಂದು ಜಯಂತಿ ಇನ್ನೊಂದು ಜಾಸ್ತಿ ಒಪ್ಪೋಟದಿಂದ ನಾವು ಆ ಜಯಂತಿಗೆ ಎಲ್ಲ ಸಮುದಾಯದವರು ಆ ಜಯಂತಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಂಡಿದ್ದೆ. ಇವತ್ತು ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ಎಲ್ಲ ಸಮುದಾಯಗಳ ಅವರವರ ರಾಷ್ಟ್ರ ನಾಯಕರು, ಮಹಾತ್ಮರು, ಶರಣರು, ಸಂತರು, ಆ ಸಮುದಾಯದವರು ಪ್ರತಿಯೊಂದು ಜಯಂತಿ ಆ ಸಮುದಾಯದವರು ಮಾಡ್ತಾ ಇರ್ತಾರೆ. ಅಂದರೆ ದೇವರಾಜ ಅವರು ಏನು ಈ ಧ್ವನಿ ಇಲ್ಲದಂಥ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನು ಶಕ್ತಿ ತುಂಬಿದ್ದಾರೆ, ಅದೇ ರೀತಿ ಬಡವರಿಗೆ, ಭೂಮಿ ಇಲ್ಲದವರಿಗೆ ಭೂಮಿ ಮತ್ತು ಜೀತ ವಿಮುಕ್ತಿ ಅನೇಕ ಯೋಜನೆಗಳನ್ನು ರೂಪಿಸಿ ಬಡವರಿಗೆ ತಲುಪುವಂಥ ಒಂದು ದೊಡ್ಡ ಧೈರ್ಯವನ್ನು ಮಾಡಿರುವಂಥ ದೇವರಾಜ ಅವರು ಜಯಂತಿಯಾಗಿ ಅವ್ರು ಯಾವುದೇ ಸಣ್ಣ ಸಮಾಜದವರು, ಕ್ಷತ್ರಿಯ ಸಮಾಜದವರು, ಸಣ್ಣ ಸಮಾಜದವರು, ಈಗ ನಮ್ಮ ಸಮುದಾಯಗಳಿಗೂ ನಾವೆಲ್ಲ ಜಯಂತಿ ಮಾಡ್ಕೊಳ್ತೀವಿ, ಅನೇಕ ಸಮುದಾಯಗಳು. ಆದರೆ ನಾವೆಲ್ಲರೂ ಫಲಾನುಭವಿಗಳು, ನಾವೆಲ್ಲ ಹಿಂದುಳಿದ ಜಾತಿಗಳಿರ್ಬೋದು, ಶೋಷಿತ ಸಮುದಾಯಗಳಿರ್ಬೋದು, ಅನೇಕ ಜನ ಉಳುವವನೇ ಹೂ ಹೊಡೆಯ ಅಂತೇಳಿ ಅದು ಯಾವುದೇ ಸಮಾಜ ಅಂತೇಳಿ ನಿರ್ಮಿಸುವಂಥ ಸಮಯ ಇರಲಿಲ್ಲ. ಯಾರು ಓದ್ತಾ ಇದ್ರು, ಯಾರು ಮಾಡ್ತಾ ಇದ್ರು ಅವರಿಗೆ ಅವಕಾಶ ಸಿಕ್ತು. ಮತ್ತೆ ಭೂಮಿ ಇಲ್ಲದವರು ಕೂಡ ಅನೇಕ ಜನರಿಗೆ ಎಕ್ಸೆಸ್ ಲ್ಯಾಂಡ್ ಮಾಡಿಕೊಂಡು ಎಲ್ಲ ಕೊಟ್ಟು ಅನೇಕ ರೀತಿಯಲ್ಲಿ ಅವ್ರು ಕೊಡುಗೆ ದೊಡ್ಡದಿದೆ. ಹಾಗಾಗಿ ನಾವೆಲ್ಲರೂ ಫಲಾನುಭವಿಗಳಿದ್ದೀವಿ. ಏನು ಸರ್ಕಾರದಿಂದ ಅನುಕೊಂಡಿರುವಂಥ ಆ ಒಂದು ಕಾರ್ಯಕ್ರಮ ನಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಜಯಂತಿಗಳಲ್ಲಿ ನಾವು ಯಾವ ರೀತಿ ಭಾಗವಹಿಸ್ತೀವಿ ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ಈ ಎಲ್ಲ ಸಮುದಾಯಗಳು ಅದರಲ್ಲಿ ಭಾಗವಹಿಸಬೇಕು. ಹಾಗಂತೇಳಿ ನಮ್ಮ ಮುಖಾಂತರ ನಾವೆಲ್ಲ ಸಮುದಾಯಗಳು ಮನವಿ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನಾವು 20ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರವರೆಗೆ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ನಾವೆಲ್ಲರೂ ಹಿಂದುಳಿದ ಜಾತಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಆಯಾ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ನಮ್ಮ ಒಕ್ಕೂಟದಲ್ಲಿದ್ದಾರೆ. ಅವರು ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅವರು ಕೂಡ ಅವರವರ ಸಮಾಜದಲ್ಲಿ ಸಭೆಗಳು ಮಾಡಿ ನಾಳಿಲ್ಲ ನಾಡ್ದ ಆ ಸಮುದಾಯದವರೆಲ್ಲ ಬಂದು ಮೆರವಣಿಗೆಯಲ್ಲಿ ಮತ್ತು ರಂಗಮಂದಿರದಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಬೇಕಂತ ಹೇಳಿ ನಾನು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಹನುಮಂತಪ್ಪ ಯಾದವ್, ವಿಜಯ ಭಾಸ್ಕರ್ ಇಟಗಿ, ಜಂಬಣ್ಣ ಎಕ್ಲಾಸ್ಪುರ್, ತಾಯಣ್ಣ ಗೌಡ, ದಾನಪ್ಪ ಯಾದವ್, ಪಿ ಸುರೇಖಾ, ಪಾಗುಂಟಪ್ಪ, ಈರಪ್ಪ ಗೌಡ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರುತಿ ಸಾಹಿತ್ಯ ಮೇಳದಿಂದ ಆಗಸ್ಟ್ 21ರಂದು ಕರ್ನಾಟಕ ಸಂಘದಲ್ಲಿ ಸಂಜೆ 5:30 ಶ್ರೀ ಕನಕದಾಸರ ಸಾಹಿತ್ಯ ದರ್ಶನ ಕುರಿತಾದ ದಾಸನಾಗು ವಿಶೇಷನಾಗು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಶ್ರುತಿ ಸಾಹಿತ್ಯ ಮೇಳದಿಂದ ಆಗಸ್ಟ್ 21ರಂದು ಕರ್ನಾಟಕ ಸಂಘದಲ್ಲಿ ಸಂಜೆ 5:30 ಶ್ರೀ ಕನಕದಾಸರ ಸಾರಸ್ವತ ದರ್ಶನ ಕುರಿತಾದ ದಾಸನಾಗು ವಿಶೇಷನಾಗು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಶ್ರೀ ಸುಸ್ವರಂ ನಾಗರಾಜಾಚಾರ್ಯ ಉಪನ್ಯಾಸ ನೀಡಲಿದ್ದಾರೆ. ರಶ್ಮಿ ರಾಘವೇಂದ್ರ ಹಾಗೂ ಝಾನ್ಸಿ ರಾಣಿ ನಾರಾಯಣರಾವ್ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮ ಉದ್ಘಾಟನೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಡಾ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರುಗಳಾದ ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ, ವಿಜಯಕುಮಾರ್ ಸಜ್ಜನ್, ಹನುಮಂತರಾವ್ ಕಲ್ಯಾಣಕರ್, ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ, ಜಿಲ್ಲಾ ಜನಪದ ಮಹಿಳಾ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ದಾನಮ್ಮ ಸುಭಾಷ್ ಚಂದ್ರ, ಶರಣಪ್ಪ ಗೋನಾಳ್ ಆಗಮಿಸಲಿದ್ದಾರೆ. ಬ್ರಾಹ್ಮಣ ಮಹಾಸಭಾ ನೂತನ ರಮೇಶ್ ಕುಲಕರ್ಣಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಗಂಗೋತ್ರಿ ಎಂದು ಕರೆಯತಕ್ಕಂಥ ದಾಸಶ್ರೇಷ್ಠರು ಅವರು ಭಕ್ತಿಯಿಂದ ಶ್ರೀ ಕೃಷ್ಣನನ್ನೇ ತಿರುಗಿಸಿದಂಥ ಸಾಕಾರ ಮೂರ್ತಿಯವರು. ಅಂತ ಮಹನೀಯರ ಒಂದು ಹೇಳಿದಂತೆ ದಾಸನಾಗು ವಿಶೇಷನಾಗುವಂತಕ್ಕಂಥ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ 21ರಂದು ಗುರುವಾರ ಸಂಜೆ 5:30 ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ದಾಸನಾಗು ವಿಶೇಷನಾಗುವಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿರುಮಲ ತಿರುಪತಿ
ತಿರುಪತಿ ದೇವಸ್ಥಾನದ ಮುಖ್ಯ ಭಾಷಣಕಾರರು, ಪ್ರವಚನಕಾರರು, ನಾಡಿನಾದ್ಯಂತ ಹಲವಾರು ಪ್ರವಚನಗಳ ಮೂಲಕ, ಟಿವಿಗಳ ಮೂಲಕ ಹೆಸರು ಮಾಡಿದಂಥ ಸುಸ್ವರ್ ನಾಗರಾಜ ಆಚಾರ್ಯರು ಕನಕದಾಸರ ಸಾರಸತ್ವ ದರ್ಶನ ಎಂಬುದರ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವತ್ತಿನ ದಿವಸನೇ ಝಾನ್ಸಿ ರಾಣಿ ನಾರಾಯಣ ರಾವ್ ಮತ್ತು ಶ್ರೀಮತಿ ರಶ್ಮಿ ರಾಘವೇಂದ್ರ ಅವರ CN ರಾಘವೇಂದ್ರ ಅವರ ಧರ್ಮಪತ್ನಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಸ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಾಂತಪ್ಪ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನ ನಾಡಿನ ಹಿರಿಯ ಸಾಹಿತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು, ನಮ್ಮ ಶ್ರುತಿ ಸಾಹಿತ್ಯ ಮೇಳದ ಗೌರವ ಅಧ್ಯಕ್ಷರು, ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರವೀಂದ್ರ ಜಲ್ದಾರ್ ಅವರು, ಕಡಗೋಲ್ ಆಂಜನೇಯ ಅವರು, ಶ್ರೀ ವಿಜಯಕುಮಾರ್ ಸಜ್ಜನ್ ಅವರು, ಪೂರ್ವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಬಸವಂತಪ್ಪ ಮಾನ್ವಿ ಅವರು, ಶ್ರೀಮತಿ ದಾನಮ್ಮ ಟಿ ಸುಭಾಷ್ ಚಂದ್ರ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಮಹಿಳಾ ಕನ್ನಡ ಜಾನಪದ ಪರಿಷತ್ ರಾಯಚೂರು, ಶ್ರೀ ಹನುಮಂತರಾವ್ ಕಲ್ಲೋಕರ್ ಸೇವಾ ಪ್ರತಿಷ್ಠಾನ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತರಾವ್ ಕಲ್ಲೋಕರ್ ಹಾಗೂ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಜಾನಪದ ಪರಿಷತ್ತಿನ ಶ್ರೀ ಶರಣಪ್ಪ ಗೋನಾಳ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದೊಂದು ನಿಜವಾಗಿಯೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಜ್ಞಾನವಂತರ ಕಾರ್ಯಕ್ರಮ ಇದಾಗಲಿದೆ. ಉಪನ್ಯಾಸ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಬಹಳ ಪ್ರಶಂಸನೀಯವಾಗಿ ಅವರು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಕನಕದಾಸರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ, ಸಾರಸತ್ವ ದರ್ಶನವನ್ನ ಮಾಡಿಸ್ತಕ್ಕಂಥ ಸುಸ್ವರ್ ನಾಗರಾಜ್ ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ರಾಯಚೂರಿಗೆ ಡಾಕ್ಟರ್ ಶಿವರಾಮ್ ಕಾರಂತರನ್ನ, ನಿಸಾರ್ ಅಹಮದ್ ಅವರನ್ನ ಮತ್ತು GS ಶಿವರುದ್ರಪ್ಪ ಅವರನ್ನ, ಸುಮತೀಂದ್ರ ನಾಡಿಗ ಅವರನ್ನ, SL ಭೈರಪ್ಪ ಅವರನ್ನ, ಇಂಥ ಮಹನೀಯರನ್ನೆಲ್ಲ ರಾಯಚೂರಿಗೆ ಕರೆಸಿ ಕಾರ್ಯಕ್ರಮ ಮಾಡಿದಂತ ಒಂದು ಹಳೆಯ ಸಂಘಟನೆ ಶ್ರುತಿ ಸಾಹಿತ್ಯ ಮೇಳ ಈ ಬಾರಿ ಸುಸ್ವರ್ ನಾಗರಾಜಾಚಾರ್ಯ ಅವರಿಂದ ದಾಸನಾಗು ವಿಶೇಷನಾಗುವಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕರ್ನಾಟಕ ಸಂಘದ ಹೊರಗಡೆ ಯಾವಾಗಲೂ ಕಾರ್ಯಕ್ರಮ ಮಾಡ್ತಿದ್ವಿ. ಜನ ಬಹಳ ಸೇರ್ತಾ ಇದ್ರು. ಈ ಮಳೆ ಇರೋದ್ರಿಂದ ಸಭಾಂಗಣದಲ್ಲಿ ಮಾಡಬೇಕಂತ ನಾವು ನಿರ್ಧರಿಸಿದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮ ದಯವಿಟ್ಟು ನೀವು ಸಹ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಈ ಸಂದರ್ಭದಲ್ಲಿ ನಮ್ಮ ಶ್ರುತಿ ಸಾಹಿತ್ಯ ಮೇಳದ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಮೇಶ್ ಕುಲಕರ್ಣಿ ಅವರು ಮೊನ್ನೆ ತಾನೇ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಯಾಗಿ ಚುನಾಯಿತರಾದಂಥ ಸಂದರ್ಭದಲ್ಲಿ ಅವರನ್ನ ನಮ್ಮ ಶ್ರುತಿ ಸಾಹಿತ್ಯ ಮೇಳದ ಎಲ್ಲ ಪದಾಧಿಕಾರಿಗಳು ಸೇರಿ ಅಭಿನಂದನೆಯನ್ನ ಮತ್ತು ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ. ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ, JM ವೀರೇಶ್ ಉಪಸ್ಥಿತರಿದ್ದರು. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಹೊಸಮನೆ ಪ್ರಕಾಶನದ ಸಹಯೋಗದಲ್ಲಿ ಆಗಸ್ಟ್ 20ರಂದು ಬಶೀರ್ ಅಹಮದ್ ಹೊಸಮನಿ ಅವರ ಆದಿಲ್ ಶಾಹಿ ನಾಟಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಬೆಳಗ್ಗೆ 10:30 ಬಾಲಕರ PU ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಖುಷಿ ಹೊಸಮನಿ ಹೇಳಿದರು. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಹೊಸಮನಿ ಪ್ರಕಾಶನದ ಸಹಯೋಗದಲ್ಲಿ ಆಗಸ್ಟ್ 20ರಂದು ಬಶೀರ್ ಅಹಮದ್ ಹೊಸಮನಿ ಇವರ ಆದಿಲ್ ಶಾಹಿ ನಾಟಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಬೆಳಗ್ಗೆ 10:30ಕ್ಕೆ ಬಾಲಕರ PU ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಖುಷಿ ಹೊಸಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಹಿರಿಯ ಚಿತ್ರಕಲಾವಿದ HH ಮ್ಯಾದರ್ ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ವಿಜಾಪುರ ಹಿರಿಯ ಉಪನ್ಯಾಸಕ AL ನಾಗೂರು ಬಿಡುಗಡೆಗೊಳಿಸಲಿದ್ದಾರೆ. ಕೃತಿಯನ್ನು ಹಿರಿಯ ಸಾಹಿತಿ ವೀರ ಹನುಮನ್ ಪರಿಚಯಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬಾಲಕರ PU ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರವೀಂದ್ರ S ಬಂಡಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಉಪನ್ಯಾಸಕ ಗೋವರ್ಧನ ರೆಡ್ಡಿ, ಕನ್ನಡ ಮಿತ್ರಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ರಫೀಕ್ ಅಹಮದ್, ಜಾನ್ ವೇಸ್ಲಿ, ಮಲ್ಲಿಕಾರ್ಜುನ ಸ್ವಾಮಿ, ರಂಗ ನಿರ್ದೇಶಕ ಪ್ರವೀಶ್ ರೆಡ್ಡಿ ಗುಂಜಳ್ಳಿ, ಕುಂಚ ಚಿತ್ರ ಕಲಾವಿದ ಮಲ್ಲಿಕಾರ್ಜುನ ಆಲೂರು, ಕೃತಿಯ ಕರ್ತೃ ಬಶೀರ್ ಅಹಮದ್ ಹೊಸಮನಿ, ಪರ್ವೀನ್ ಬೇಗಂ ಹೊಸಮನಿ, ಬಿಬಿ ಫಾತಿಮಾ, ಶಂಶಾದ್ ಬೇಗಂ, ಸೈದಾಬಾನು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು, ಹೊಸಮನಿ ಪ್ರಕಾಶನ ರಾಯಚೂರು ಸಹಯೋಗದಲ್ಲಿ ಬಶೀರ್ ಅಹಮದ್ ಹೊಸಮನಿ ಇವರ ಆದಿಲ್ ಶಾಹಿ ನಾಟಕ ಕೃತಿ ಲೋಕಾರ್ಪಣೆ ಸಮಾರಂಭ ದಿನ 20 ಆಗಸ್ಟ್ 2025 ಬುಧವಾರ ಬೆಳಿಗ್ಗೆ 10:30 ಗಂಟೆಗೆ. ಸ್ಥಳ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು,
ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ಕದಲ್ಲಿ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಎಚ್ ಮ್ಯಾಡಲ್, ಹಿರಿಯ ಕುಂಚ ಚಿತ್ರ ಕಲಾವಿದರು, ರಾಯಚೂರು. ಅಧ್ಯಕ್ಷತೆ ಡಾಕ್ಟರ್ ರವೀಂದ್ರ ಎಸ್ ಬಂಡಿ, ಪ್ರಾಚಾರ್ಯರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು. ಕೃತಿ ಬಿಡುಗಡೆ ಶ್ರೀ ಎನ್ ನಾಗೂರ್, ಉಪನ್ಯಾಸಕರು, ಹಿರಿಯ ಸಾಹಿತಿಗಳು, ಬಿಜಾಪುರ. ಶ್ರೀ ವೀರ ಹನುಮಾನ, ಕೃತಿ ಪರಿಚಯ ಶ್ರೀ ವೀರ ಹನುಮಾನ, ವಿದ್ವಾಂಸರು, ಹಿರಿಯ ಸಾಹಿತಿಗಳು, ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ಗೋವರ್ಧನ ರೆಡ್ಡಿ, ಹಿರಿಯ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು. ಶ್ರೀ ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಅಧ್ಯಕ್ಷರು, ಕನ್ನಡ ಮಿತ್ರಕೂಟ ಹಾಗೂ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ರಾಯಚೂರು. ಶ್ರೀ ರಫೀಕ್ ಅಹಮದ್, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ, ರಾಯಚೂರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ಪತ್ರಿಕಾ ಛಾಯಾಗ್ರಾಹಕರು, ಯೋಗ ಗುರುಗಳು, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ, ರಾಯಚೂರು. ಶ್ರೀ ಜಾನ್ ವೆಸ್ಲಿ ಟಿ.ಕೆ., ನಿವೃತ್ತ ಮಾನವ ಸಂಪನ್ಮೂಲ ಅಧಿಕಾರಿಗಳು, ಹಟ್ಟಿ ಚಿನ್ನದ ಗಣಿ, ರಾಯಚೂರು. ಶ್ರೀ ಪ್ರವೀಣ್ ರೆಡ್ಡಿ ಗುಂಜಹಳ್ಳಿ, ನಾಟಕ ನಟ ನಿರ್ದೇಶಕರು, ಸಂಘಟಕರು, ರಾಯಚೂರು. ಶ್ರೀ ಮಲ್ಲಿಕಾರ್ಜುನ ಆಲೂರು, ಕುಂಚ ಚಿತ್ರ ಕಲಾವಿದರು, ರಾಯಚೂರು. ಉಪಸ್ಥಿತಿ ಶ್ರೀ ಬಶೀರ್ ಅಹಮದ್ ಉಸ್ಮನಿ, ನಾಟಕ ರಚನೆಕಾರರು, ರಾಯಚೂರು. ಶ್ರೀಮತಿ ಪರ್ವೀನ್ ಬೇಗಂ ಉಸ್ಮನಿ, ಉಪಾಧ್ಯಕ್ಷರು, ಹೊಸಮನಿ ಪ್ರಕಾಶನ, ರಾಯಚೂರು. ಶ್ರೀಮತಿ ಬಿ.ಡಿ. ಫಾತಿಮಾ, ಗ್ರಂಥದಾನಿಗಳು, ಸಲಹೆಗಾರರು, ಹೊಸಮನಿ ಪ್ರಕಾಶನ, ರಾಯಚೂರು. ಶ್ರೀಮತಿ ಶಂಷಾದ್ ಬೇಗಂ, ಗ್ರಂಥದಾನಿಗಳು, ಸಲಹೆಗಾರರು, ಹೊಸಮನಿ ಪ್ರಕಾಶನ, ರಾಯಚೂರು. ಶ್ರೀಮತಿ ಸೈದಾ ಬಾನು, ಗ್ರಂಥದಾನಿಗಳು, ಸಲಹೆಗಾರರು, ಹೊಸಮನಿ ಪ್ರಕಾಶನ, ರಾಯಚೂರು. ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ಎಲ್ಲರಲ್ಲಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ರಾಮಣ್ಣ ಮ್ಯಾದರ್, ರಫೀಕ್ ಅಹಮದ್, ಬಶೀರ್ ಅಹಮದ್ ಉಸ್ಮನಿ, ಪರ್ವೀನ್ ಬೇಗಂ ಉಪಸ್ಥಿತರಿದ್ದರು. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಕಟ್ಟಡದ ಮೇಲ್ಛಾವಣಿ ಸಿಮೆಂಟ್ ಕುಸಿದು ಬಿದ್ದ ಘಟನೆ ನಡೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಟ್ಟಡದ ಮೇಲ್ಛಾವಣಿ ಸಿಮೆಂಟ್ ಕುಸಿದು ಬಿದ್ದ ಘಟನೆ ನಡೆದಿದೆ. ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು, ಇದರಿಂದ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು ಸಂಭವಿಸಿವೆ. ನಗರದ ಕೇಂದ್ರ ಬಸ್ ನಿಲ್ದಾಣದ ಕಟ್ಟಡದ ಮೇಲೆ ಮಳೆ ನೀರು ನಿಂತಿರುವ ಪರಿಣಾಮವಾಗಿ ಮೇಲ್ಛಾವಣಿಯ ಸಿಮೆಂಟ್ ಪದರು ಕುಸಿದು ಬಿದ್ದಿದೆ. ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನಗಳ ಮೇಲೆ ಸಿಮೆಂಟ್ ಪದರು ಕಳಚಿ ಬಿದ್ದಿದೆ. ಈ ಸಮಯದಲ್ಲಿ ಪ್ರಯಾಣಿಕರು ಯಾರೂ ಇಲ್ಲದೆ ಇರುವುದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಘಟನೆಯಿಂದಾಗಿ ಪ್ರಯಾಣಿಕರು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಬಸ್ ನಿಲ್ದಾಣದ ವಿಭಾಗೀಯ ಅಧಿಕಾರಿಗಳು ಈ ಬಗ್ಗೆ ಕಟ್ಟಡ ಪರಿಶೀಲನೆ ಮಾಡಬೇಕು. ಸುರಕ್ಷಿತ ಅಲ್ಲದ ಸ್ಥಳದಲ್ಲಿ ಪ್ರಯಾಣಿಕರು ಓಡಾಡದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಯಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ. ಎಐಸಿಸಿ ಅಧ್ಯಕ್ಷ ಶಿವರಾಜ್ ತಂಗಡಗಿಯಿಂದ ಬೇಜವಾಬ್ದಾರಿ ಹೇಳಿಕೆ. ವೀರನಗೌಡ ಲೆಕ್ಕಿಹಾಳ. ಆಗಸ್ಟ್ 20ರಂದು ದೇವರಾಜ ಅರಸು ಜಯಂತಿ. ಎಲ್ಲ ಸಮುದಾಯ ಜನರು ಭಾಗವಹಿಸಿ. ಕೆ. ಶಾಂತಪ್ಪ. 21ರಂದು ಕರ್ನಾಟಕ ಸಂಘದಲ್ಲಿ ಸುಸ್ವರಂ. ನಾಗರಾಜಾಚಾರ್ಯರಿಂದ ಉಪನ್ಯಾಸ. ಮುರಳೀಧರ್ ಕುಲಕರ್ಣಿ. ಆಗಸ್ಟ್ 20ರಂದು ಆದಿಲ್ ಶಾಹಿ ನಾಟಕ ಕೃತಿ ಬಿಡುಗಡೆ. ಖುಷಿ ಹೊಸಮನಿ. ಮತ್ತು ಕೇಂದ್ರ ಬಸ್ ನಿಲ್ದಾಣದ ಛತ್ತಿನ ಪದರು ಕಳಚಿ ಬಿದ್ದು ತಪ್ಪಿದ ಅನಾಹುತ. ಆತಂಕದಲ್ಲಿ ಪ್ರಯಾಣಿಕರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು.